ಮಿಥುನ ರಾಶಿಯವರೇ, ಏನೋ ಬದಲಾವಣೆ ನಿಮ್ಮ ಜೀವನದ ಆಳದಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಯಾರಿಗೂ ಕಾಣದಂತೆ, ಆದರೆ ನಿಮ್ಮ ಮನಸ್ಸು ಅದನ್ನು ಅನುಭವಿಸುತ್ತಿದೆ. ಒಂದು ಅಸ್ಪಷ್ಟ ಕಂಪನ, ಒಂದು ಶಬ್ದವಿಲ್ಲದ ಹುಚ್ಚು ಹೊತ್ತಾಗಿರುವ ಖಾಲಿ ಕ್ಷಣದಲ್ಲಿ ನಿಮ್ಮ ಆತ್ಮಕ್ಕೆ ಕೇಳಿಸುತ್ತಿದೆ, ನಿನ್ನ ಗಾಯವು ನಶಿಸಲಿ, ನ್ಯಾಯ ನಿನ್ನ ಕಡೆ ತಿರುಗಿ ಬರುವ ಸಮಯ ಬಂದಿದೆ ಎಂದು. ಹೌದು, 2026ರಲ್ಲಿ ಬ್ರಹ್ಮಾಂಡವೇ ನಿಮ್ಮ ಪಾಲಿಗೆ ಉತ್ತರ ಕೊಡಲು ತಯಾರಾಗಿದೆ. ವರ್ಷಗಳು ಕಳೆದಷ್ಟು ವರ್ಷಗಳು ನೀವನುಭವಿಸಿದ ನೋವು, ನಿರ್ಲಕ್ಷ್ಯ, ದೌರ್ಜನ್ಯ, ತಳ್ಳಿ ಹಾಕಲ್ಪಟ್ಟ ಕನಸು ಇವೆಲ್ಲವೂ ಈಗ ದೈವದ ಪುಸ್ತಕದ ಪುಟಗಳಲ್ಲಿ ಎಚ್ಚರಿಕೆಯಾಗಿ ಬರೆದು ಹೋಗಿವೆ. ಈಗ ಆ ಪುಸ್ತಕ ಓದಲಾಗುತ್ತಿದೆ. ಅದನ್ನು ಬ್ರಹ್ಮಾಂಡವೇ ಓದುತ್ತಿದೆ. ನಿಮ್ಮ ಹೃದಯವನ್ನು ಮುರಿದವರು ತಮ್ಮ ಜೀವನದ ದಾರಿಯ ಮಧ್ಯೆ ತಾವು ಬಿತ್ತಿದ ಕರ್ಮದ ಬೀಜವನ್ನು ಕಾಣಲಿದ್ದಾರೆ. ನೀವು ಕ್ಷಮೆಯಿಂದ, ಕಣ್ಣೀರಿನಿಂದ, ಮೌನದಿಂದ ನಡೆದು ಬಂದ ದಾರಿಯಲ್ಲೇ ನಕ್ಷತ್ರಗಳು ನಿಮಗೆ ಹೊಸ ಬೆಳಕು ತರುತ್ತಿವೆ. ಗುರು ಗ್ರಹನ ಚಲನೆಯು ಈಗ ನಿಮ್ಮ ಬಲಗೈಯಲ್ಲಿ ಆಶೀರ್ವಾದವಾಗಿ ನಿಂತಿದೆ. ನಿಮ್ಮ ಶಬ್ದಕ್ಕೆ ಫಲ ನೀಡುವ ಸಮಯ ಬಂದಿದೆ. ಒಮ್ಮೆ ನಿಮ್ಮ ಜೀವನವನ್ನು ಹಾಳು ಮಾಡಿದ ಯೋಜನೆಗಳು ಈಗ ನಿಮ್ಮ ಯಶಸ್ಸಿನ ಹೆಜ್ಜೆಯಾಗಲಿವೆ. ಶನಿ ನಿಮ್ಮ ತಾಳ್ಮೆ ಪರೀಕ್ಷಿಸಿದನು. ಈಗ ಅದೇ ಶನಿ ನಿಮ್ಮ ಶ್ರಮಕ್ಕೆ ನಿಗಮಿತ ಫಲ ಕೊಡುವ ಹಂತಕ್ಕೆ ತಂದು ಬಿಟ್ಟಿದ್ದಾನೆ. ಕರ್ಮದ ಗಾಲಿಯಲ್ಲಿ ವರ್ಷಗಳಿಂದ ನಿಧಾನವಾಗಿ ತಿರುಗುತ್ತಿದ್ದ ಚಕ್ರವು ಈಗ ವೇಗಗೊಳ್ಳುತ್ತಿದೆ, ಮತ್ತು ಈ ವೇಗವನ್ನು ಯಾರೂ ತಡೆಯಲಾರರು. ನಿಮ್ಮ ವಿರುದ್ಧ ಮಾತನಾಡಿದವರು, ನಿಮ್ಮ ಹಿಂದೆ ನಗಿದವರು, ನಿಮಗೆ ನಂಬಿಕೆ ಕೊಡದೆ ದೂರಾದವರು, ಅವರ ಜೀವನದಲ್ಲಿ ಈ ವರ್ಷ ಬ್ರಹ್ಮಾಂಡ ಒಂದು ಮುಖವಾಡ ತೆಗೆದಂತೆಯೇ ಘಟನೆಯನ್ನ ತೋರಿಸುತ್ತದೆ. ಅವರು ತಿಳಿಯುತ್ತಾರೆ, ನೀವು ಏಕೆ ಶ್ರಮ ಪಟ್ಟಿರೀರಿ, ಏಕೆ ಮೌನವಾಗಿದ್ದೀರಿ, ಏಕೆ ಎಲ್ಲವನ್ನ ಸಹಿಸಿಕೊಂಡಿರೀರಿ. ಅದು ಕೇವಲ ಸಹನೆ ಅಲ್ಲ, ಅದು ಕರ್ಮದ ನೆಲೆಗಾಗಿ ತಯಾರಾಗಿದ್ದ ಆತ್ಮದ ಶಕ್ತಿ. ನಿಮ್ಮ ಒಳಗಿನ ಮನಸ್ಸು ಬಹುದಿನಗಳಿಂದ ಒತ್ತಡ, ಅನುಮಾನ, ಭಯದಿಂದ ಕಾಡಲ್ಪಟ್ಟಿತ್ತು. ಇನ್ನು ಅದು ಮುಕ್ತವಾಗಲಿದೆ. ಗುರುನ ದೃಷ್ಟಿ ನಿಮ್ಮ ದಶೆಯ ಕೇಂದ್ರದಲ್ಲಿ ಬೆಳಕು ಹಚ್ಚಲಿರುವಂತೆಯೇ ನಿಮ್ಮ ಜೀವನದ ಒಂದು ಹೊಸ ಸಾಧ್ಯತೆ ಜನ್ಮ ತಾಳಲಿದೆ. ಉದ್ಯೋಗದ ಕಡೆಗೆ ನೋಡುವವರಿಗಿದು ಪ್ರಬಲ ಕಾಲ. ಅನಾವಶ್ಯಕ ಅಡೆತಡೆಗಳು ಸರಿದು ಹೋಗಲಿವೆ. ಹರಿಹರನ ಕಟಾಕ್ಷದಂತಿರುವ ಈ ದಶೆಯಲ್ಲಿ ಮಾತು ಮಾತ್ರ ಅಲ್ಲ, ನಡತೆಗೂ ಅರ್ಥ ಸಿಗಲಿದೆ. ಅದೇ ವೇಳೆ ರಾಹು ನಿಮ್ಮ ತಲೆ ಮೇಲೆ ಪರೀಕ್ಷೆಯ ಮೋಡವನ್ನು ತರಬಹುದಾದರೂ ಅದರೊಳಗೆ ಚಿನ್ನದ ಕಿರಣವಿದೆ. ಎಚ್ಚರಿಕೆ ಮುಖ್ಯ. ವೈಮನಸ್ಯವನ್ನು ಹಿನ್ನೆಲೆಗೆ ಸರಿಸಿ ಮುಂದಿನ ಅವಕಾಶಗಳತ್ತ ನಗುತ್ತಾ ಸಾಗುವವರು ಮಾತ್ರ ಮುಂದಿನ ಹಂತದಲ್ಲಿ ಆ ಬೆಳಕನ್ನು ಹಿಡಿಯಬಲ್ಲರು. ಅತಿ ವಿಚಿತ್ರವಾಗಿ, ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಪ್ರತೀಕ್ಷಿತ ಸಂವೇದನೆ ಬರಲಿದೆ. ಅದು ಕೇವಲ ಘಟನೆ ಅಲ್ಲ, ಅದು ಸಂಕೇತ. ಯಾರೋ ನಿಮಗೆ ತಪ್ಪಾಗಿ ವರ್ತಿಸಿದ ವ್ಯಕ್ತಿಯು ಅಸಾಧ್ಯವಾದ ಪಾಶ್ಚಾತ್ತಾಪದ ಕ್ಷಣ ಎದುರಿಸುವ ಸಾಧ್ಯತೆಯಿದೆ. ಬ್ರಹ್ಮಾಂಡದ ನ್ಯಾಯ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಿಮ್ಮ ಕಣ್ಣಾರೆ ನೋಡಲು ಸಾಧ್ಯವಾಗುತ್ತದೆ. ನೀವು ಕಣ್ಣೀರಿನಿಂದ ಬರೆದ ಪ್ರಾರ್ಥನೆ ಈಗ ಧ್ವನಿಯಾಗಿ ಪರಿವರ್ತನೆ ಪಡೆಯುತ್ತಿದೆ. ನಿಧಾನವಾಗಿ, ಶಬ್ದವಿಲ್ಲದ ರೀತಿಯಲ್ಲಿ ಗ್ರಹಗಳು ಕರ್ಮದ ತಾಳಕ್ಕೆ ಹೆಜ್ಜೆ ಹಾಕುವಂತಿವೆ. ನಿಮ್ಮ ಉತ್ತಮ ಮನಸ್ಸು, ನಿಮ್ಮ ನಿಷ್ಕಪಟತೆ ಇವೆಲ್ಲವೂ ಈಗ ಬ್ರಹ್ಮಾಂಡದ ಕಣ್ಗಳಲ್ಲಿ ಹೊಳೆಯುತ್ತಿವೆ. ಆದರೆ ಈ ಬೆಳವಣಿಗೆ ನಿಮ್ಮನ್ನು ಬೆಚ್ಚಿಬಿಡಬಹುದು ಕೂಡ. ಏಕೆಂದರೆ ಬ್ರಹ್ಮಾಂಡದ ಸಮತೋಲನವನ್ನು ಮರಳಿ ತರುವ ಕೆಲಸ ಯಾವಾಗಲೂ ನಾಟಕೀಯವಾಗುತ್ತದೆ. ಹಲವರಿಗೆ ಶಾಪದಂತೆ ಕಾಣುವ ಘಟನೆಯೇ ನಿಮಗೆ ವರದಾನವಾಗಿ ಬಂದು ಬೀಳಬಹುದು. ಅದಕ್ಕಾಗಿ ಧೈರ್ಯ ಇರಲಿ. ಮನಸ್ಸಿನೊಳಗೆಗೂ ತಮ್ಮ ನೀತಿ ಮೇಲಿನ ದೃಢ ನಂಬಿಕೆ ಇರಲಿ. ಮುಂದಿನ 15 ದಿನಗಳಲ್ಲಿ ಮಿಥುನ ರಾಶಿಯವರಿಗೆ 3 ದೊಡ್ಡ ಬೆಳವಣಿಗೆಯ ಸೂಚನೆಗಳು ಸ್ಪಷ್ಟವಾಗುತ್ತವೆ. 1. ಯಾರು ನಿಮ್ಮ ಪ್ರಯತ್ನವನ್ನು ಹಿಂಸೆ ಮಾಡಿದರೋ ಅವರ ಪ್ರಭಾವ ಕುಸಿಯುತ್ತದೆ. 2. ಒಂದು ಕಳೆದು ಹೋದ ಅವಕಾಶ ಹೊಸ ರೂಪದಲ್ಲಿ ಮತ್ತೆ ಬಂದು ನಿಮ್ಮ ಮುಂದೆ ಕಣ್ಗಳಿಗೆ ನಿಲ್ಲುತ್ತದೆ. 3. ನಿಮ್ಮ ಹೃದಯದೊಳಗಿನ ಬಂಧನಗಳು, ವಿಶೇಷವಾಗಿ ಒಂದು ಹಳೆಯ ಸಂಬಂಧದ ನೆನಪುಗಳು, ಮುಕ್ತಗೊಳ್ಳಲು ಸಮಯ ಬಂದಿದೆ. ಇದು ಕೇವಲ ಭವಿಷ್ಯವಾಣಿಯ ಸಾಲುಗಳಲ್ಲ, ಇದು ಗ್ರಹಚಕ್ರಗಳ ಭಾವನೆ, ಇದು ನಕ್ಷತ್ರಗಳ ಬದುಕು, ಇದು ನಿಮಗಾಗಿಯೇ ನಡೆಯುತ್ತಿರುವ ಕರ್ಮದ ನಾಟಕ. ಗುರು ಶನಿ ರಾಹು ಈ 3 ಗ್ರಹಗಳ ತ್ರಿಕೋಣದ ಸಂಯೋಗವು ನಿಮ್ಮ ರಾಶಿಯಲ್ಲಿ ಅಸಾಮಾನ್ಯ ಶಕ್ತಿ ಸೃಷ್ಟಿಸುತ್ತಿದೆ. ಈ ಶಕ್ತಿಯು ಒಂದೇ ಕೆಲಸಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ, ನಿಮ್ಮ ಜೀವನವನ್ನು ಸಮತೋಲನಕ್ಕೆ ತಂದರೆಂದು. ನೀವು ಕಳೆದ ವರ್ಷಗಳಿಂದ ಹೊತ್ತ ಕರ್ಮದ ಸಾಲಗಳು, ಹಳೆಯ ಕುರಿತು ತಪ್ಪುಗಳ ಪ್ರಭಾವ, ಕುಟುಂಬದ ಒಳಗಿನ ಮೌನ ತಳಹದಿ ಇವೆಲ್ಲವೂ ಈಗ ಕರಗುತ್ತಿವೆ. ನಿಮ್ಮ ಮನಸ್ಸಿನ ಗುಪ್ತ ಬಾಗಿಲುಗಳು ಬೆಳಕಿನ ದಿಕ್ಕಿಗೆ ತೆರೆಯುತ್ತಿವೆ, ಮತ್ತು ಅಲ್ಲಿ ನೀವು ಮತ್ತೆ ನಿಮ್ಮನ್ನು ಕಾಣಲಿದ್ದೀರಿ. ಬಲಿಷ್ಠ, ಶಾಂತ, ಆತ್ಮವಿಶ್ವಾಸದಿಂದ ತುಂಬಿದ ಒಂದು ರೂಪದಲ್ಲಿ. ಮಿಥುನ ರಾಶಿಯವರ ಜೀವನದಲ್ಲಿ ಈಗ ನಡೆಯುತ್ತಿರುವ ಬದಲಾವಣೆ ಎಂದರೆ ಕೇವಲ ಒಂದು ಚಿಕ್ಕ ತಿರುವು ಅಲ್ಲ, ಅದು ಸಂಪೂರ್ಣ ದೃಶ್ಯವನ್ನು ಬದಲಾಯಿಸಲಿರುವ ಒಂದು ಭೂಕಂಪದ ಹರಿವು. ನಿಧಾನವಾಗಿ ಮುಂದುವರೆದರೂ ಅದು ಬಂದ ನಂತರ ಯಾವುದೂ ಹಿಂದಿನಂತಿರದು. ನಿಮ್ಮ ಹೃದಯಕ್ಕೆ ನೋವು ಕೊಟ್ಟವರು, ನಿಮ್ಮ ನಂಬಿಕೆಯನ್ನು ತೊರೆದವರು, ತಾತ್ಕಾಲಿಕವಾಗಿ ನಿಮ್ಮ ಮೇಲೆ ಜಯ ಗಳಿಸಿದವರು, ಇವರು ಎಲ್ಲರೂ ಈಗ ತಮ್ಮದೇ ಕೃತಿಗಳ ಪ್ರತಿಫಲವನ್ನು ಎದುರಿಸುತ್ತಿದ್ದಾರೆ. ಅದು ನಿಮ್ಮ ಪ್ರತೀಕಾರವಲ್ಲ, ಅದು ಬ್ರಹ್ಮಾಂಡದ ಸಮನ್ವಯ. ಗುರುನ ಪ್ರಯಾಣ ಈಗ ನಿಮಗೆ ಹಿತಕರ ಸ್ಥಾನದಲ್ಲಿದೆ. ಈ ದಶೆಯು ಹೃದಯದ ಆಳದಲ್ಲಿದ್ದ ಬಾಧೆ,
ಚಿಂತನೆ ಕಳವಳಗಳನ್ನು ನಿಧಾನವಾಗಿ ಕರಗಿಸುತ್ತಿದೆ. ನಿಮ್ಮ ನೀಡಿದ ಪ್ರೀತಿ ಅರ್ಥವಾಗದವರು ಈಗ ಅದೇ ಪ್ರೀತಿಗೆ ಹಂಬಲಿಸಬೇಕಾದ ಸಮಯ ಬಂದಿದೆ. ಇದು ಕೇವಲ ನೈಜ ಸಂಬಂಧವಲ್ಲ, ಇದು ಕರ್ಮ ಸಂಬಂಧ. ಕೆಲವರು ಮತ್ತೆ ಸಂಪರ್ಕ ಸಾಧಿಸಲು ಮುಂದಾಗಬಹುದು, ಆದರೆ ನಿಮ್ಮ ಒಳಗಿನ ಬುದ್ಧಿಯನ್ನು ಕೇಳಿ. ಪ್ರತಿ ಹಳೆಯ ಬಂಧನವು ಪುನಃ ತೆರೆದುಕೊಳ್ಳಬೇಕೆಂದು ಅರ್ಥವಲ್ಲ. ಕೆಲವು ಬಾಗಿಲುಗಳು ಮುಚ್ಚಿದ್ದೇ ಉತ್ತಮ. ಉದ್ಯೋಗ, ಕಾರ್ಯಕ್ಷೇತ್ರ ಮತ್ತು ಹಣದ ವ್ಯವಹಾರಗಳಲ್ಲಿ ಗುರುನ ನಿತ್ಯ ಚಲನೆಯೂ ಹೊಸ ಅವಕಾಶಗಳನ್ನು ತೆರೆದಿಡುತ್ತದೆ. ಬರಿಯ ಅವಕಾಶಗಳಷ್ಟೇ ಅಲ್ಲ, ಅನಿರೀಕ್ಷಿತ ವ್ಯಕ್ತಿಗಳಿಂದಾದ ಸಹಾಯವೂ ಬರಲಿದೆ. ಶನಿ ಈಗ ನಿಮ್ಮ ಶ್ರಮದ ಪ್ರತಿಫಲ ಕೊಡಲು ಸಕತ್ಯವಾಗಿದೆ. ನೀವು ವರ್ಷಗಳ ಕಾಲ ಮಾಡಿದ ಪ್ರಯತ್ನದ ಫಲವಾಗಿ ಉನ್ನತಿ ರೂಪದಲ್ಲಿ ಹೊಸ ಹಂತವನ್ನು ಮುಟ್ಟುವಿರಿ. ಕೆಲವರಿಗಿದು ಹುದ್ದೆಯ ಏರಿಕೆಯಾಗಿ ಬರಬಹುದು, ಕೆಲವರಿಗೆ ಮತ್ತೊಂದು ರಾಜ್ಯ ಅಥವಾ ದೇಶದಿಂದ ಹೊಸ ಆಹ್ವಾನವಾಗಿ ಕೂಡ ಬರುವುದು. ಆದರೆ ಶನಿ ಯಾವಾಗಲೂ ಒಂದು ಪಾಠದೊಂದಿಗೆ ಬರುತ್ತಾನೆ. ಅತಿ ಆತ್ಮವಿಶ್ವಾಸದಿಂದ ಸಾಗಬೇಡಿ. ನಿಮ್ಮ ಕಾರ್ಯದಲ್ಲಿ ಸಣ್ಣ ತಪ್ಪನ್ನ ದುಷ್ಪರಿಣಾಮವಾಗಿ ಮಾಡದಂತೆ ಎಚ್ಚರವಾಗಿರಿ. ಭಾಷೆಯಲ್ಲಿ ಮಿತವ್ಯಯ ಇರಲಿ. ಕೋಪವು ಈ ದಶೆಯಲ್ಲಿ ಪರೀಕ್ಷೆಗೆ ಇಳಿಯುವ ಸಾಧ್ಯತೆ ಇದೆ. ಯಾರು ನಿಮಗೆ ಪ್ರಚೋದನೆ ಕೊಡಬಯಸುತ್ತಾರೋ ಅವರಿಗೆ ತೈಟು ಕೊಡಬೇಕಾದ ಅಗತ್ಯವಿಲ್ಲ. ಮೌನವು ನಿಮ್ಮ ಶಕ್ತಿ. ರಾಹುಕೇತು ಸಂಯೋಗದ ಪರಿಣಾಮವಾಗಿ ಮಿಥುನ ರಾಶಿಯವರು ಅನೇಕ ಮಾಯಾ ಚಿತ್ರಣಗಳಲ್ಲಿ ಸಿಕ್ಕಿಕೊಳ್ಳಬಹುದು. ಕೆಲವು ಹೇಳಿಕೆಗಳು, ಆಮಂತ್ರಣಗಳು ಸತ್ಯದಂತೆ ಕಾಣಬಹುದು, ಆದರೆ ಅಂತರಾಳದಲ್ಲಿ ಮೋಸ ಇರಬಹುದು. ಗ್ರಹಗಳು ಪರೀಕ್ಷಿಸುತ್ತವೆ, ನೀವು ಬಲವಾದ ವಿವೇಕದಿಂದ ನಡೆಯುತ್ತೀರಾ ಅಥವಾ ಭಾವದಿಂದ ಎಳೆಯಲ್ಪಡುವಿರಾ ಎಂದು. ಈ ಹಂತದಲ್ಲಿ ಜ್ಞಾನವೇ ರಕ್ಷಾಗೋಡೆಯಾಗಿದೆ. ಏನು ಸತ್ಯವೋ ಮತ್ತು ಏನು ತಾತ್ಕಾಲಿಕ ಭ್ರಮೆಯೋ ಅದನ್ನು ಗುರುತಿಸುವ ದೃಷ್ಟಿ ಅತ್ಯವಶ್ಯಕ. ಆದರೆ ಒಂದು ಅದ್ಭುತ ಸಂಗತಿ ನಡೆಯುತ್ತದೆ. ಮುಂದಿನ 14 ದಿನಗಳ ಒಳಗೆ ಯಾರೋ ನೀವು ಹೃದಯದಿಂದ ಬಯಸಿದ ಕೆಲಸದ ಸುದ್ದಿ ಬಂದು ಬೀಳಬಹುದು. ಅದು ದೂರದ ಸ್ಥಳದಿಂದಲೂ ಇರಬಹುದು ಅಥವಾ ಕಳೆದು ಹೋದ ಸಂಪರ್ಕದಿಂದಲೂ ಆಗಬಹುದು. ಈ ಸಮಯದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಹಣದ ಪ್ರವಾಹವೂ ಆರಂಭವಾಗುತ್ತದೆ. ನಿಧಾನವಾದರೂ ನಿರಂತರ. ಕುಟುಂಬದೊಳಗಿನ ಅಸಮಾಧಾನಗಳು ನಿವಾರಣೆ ಪಡೆಯುತ್ತಿವೆ. ಬಹುಕಾಲದ ಮೂಕತೆಯ ನಂತರ ಹೃದಯದಿಂದ ಮಾತು ಹೊರಹೊಮ್ಮಲಿದೆ. ಹಿರಿಯರ ಆಶೀರ್ವಾದ, ವಿಶೇಷವಾಗಿ ತಂದೆಯಿಂದ ಅಥವಾ ತಂದೆ ಸಮಾನ ವ್ಯಕ್ತಿಯಿಂದ, ಈ ದಶೆಯಲ್ಲಿ ನಿಮಗೆ ಮಹತ್ವದ ಆಶ್ರಯ ನೀಡಲಿದೆ. ಮನೆಯ ಸದಸ್ಯರಲ್ಲಿ ಯಾರಾದರೂ ಆರೋಗ್ಯದ ಅಸಮಾಧಾನದಿಂದ ನರಳುತ್ತಿದ್ದರು ಎಂದರೆ ಚಿಕಿತ್ಸೆಯ ಫಲ ಉತ್ತಮವಾಗುತ್ತದೆ. ಪ್ರೀತಿ ಬಗ್ಗೆ ಮಾತನಾಡುವುದಾದರೆ, ಹಲವರು ಈ ವರ್ಷ ತಮ್ಮ ಮನದಲ್ಲಿ ಹಳೆಯ ಸಂಬಂಧದ ಗಾಯವನ್ನು ಬಿಡುವ ಅವಕಾಶ ಪಡೆಯುತ್ತಾರೆ. ಅದು ಕಷ್ಟವಾದರೂ ಅಗತ್ಯ. ಬ್ರಹ್ಮಾಂಡದ ಯೋಜನೆ ನಿಮ್ಮ ಮುಂದಿನ ಆತ್ಮ ಸಂಬಂಧವನ್ನು ತಯಾರಿಸುತ್ತಿದೆ. ಹೊಸ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬರುವ ಸಾಧ್ಯತೆ ಗಟ್ಟಿಯಾಗಿ ಕಾಣುತ್ತದೆ, ಆದರೆ ಇದು ಶಾಂತವಾಗಿ ನಿಧಾನವಾಗಿ ಬೆಳೆಯುತ್ತದೆ. ಮೊದಲಿಗೆ ಸ್ನೇಹ, ನಂತರ ವಿಶ್ವಾಸ, ನಂತರ ಆತ್ಮೀಯತೆಯ ಅಲೆ. ಈ ಸಂಬಂಧ ದೀರ್ಘಕಾಲದೊಬ್ಬ ಸಹಯಾತ್ರಿಯ ಆಯಾಮವನ್ನು ಹೊತ್ತುಕೊಂಡಿದೆ. ಶನಿ ಮತ್ತು ಕೇತು ಸಂಯುಕ್ತವಾಗಿ ನಿಮ್ಮ ಮನದ ಒಳಹೋರಾಟವನ್ನು ಉಲ್ಟಿಸುತ್ತಿದ್ದರೂ ಅದರ ಹಿಂದೆ ಇರುವ ಶಕ್ತಿ ಬೇರೆ. ಶನಿ ನಿಂದಿಸುತ್ತಾನೆ, ನೀವು ಭಾವನೆಯಲ್ಲಿ ಮುಳುಗಬೇಡಿ. ಕೇತು ಹೇಳುತ್ತಾನೆ, ಬಯಕೆಗಳಿಂದ ಮುಕ್ತವಾಗು. ಈ ಎರಡು ಧ್ವನಿಗಳಿಗೆ ಮಧ್ಯ ನಡುವೆ ನಡೆಯುವವರು ಮಾತ್ರ ನೆಮ್ಮದಿ ಕಂಡುಕೊಳ್ಳುತ್ತಾರೆ. ಶ್ರದ್ಧೆ ಪೂರ್ಣವಾಗಿ ಯಾವುದೇ ಧಾರ್ಮಿಕ ಕಾರ್ಯ ಮಾಡುವವರು ಈ ವರ್ಷ ಅದ್ಭುತ ಪ್ರಯೋಜನ ಪಡೆಯುವರು. ಪೂರ್ವಜರ ಆಶೀರ್ವಾದದ ಪ್ರಭಾವವು ಈ ದಶೆಯಲ್ಲಿ ಸಕ್ರಿಯವಾಗಿದೆ. ನೀವು ದೀರ್ಘಕಾಲದಿಂದ ಪಿತೃ ಸಂಬಂಧಿ ಕರ್ಮದ ತೊಂದರೆ ಅನುಭವಿಸಿದ್ದರೆ ಈಗ ಆ ನೆರಳು ಸರಿಯುವ ಸಮಯ ಬಂದಿದೆ. ಹಣಕಾಸಿನ ವಿಷಯದಲ್ಲಿ ಬ್ರಹ್ಮಾಂಡ ನಿಮ್ಮ ಬಲಗೈಯನ್ನು ಹಿಡಿದಂತೆ ನಿಂತಿದೆ. ಅನಾಯಾಸ ಖರ್ಚುಗಳ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗಲಿವೆ. ಆದರೆ ಉಳಿತಾಯದ ಪಾಠ ಈ ದಶೆಯಲ್ಲಿ ಅತ್ಯಂತ ಅಗತ್ಯ. ನಿಮಗಾಗಿಯೇ ಬರುವ ಹೊಸ ಯೋಜನೆಗಳಲ್ಲಿ ತಕ್ಷಣ ಧುಮುಕದೆ ಆಲೋಚನೆ ಮಾಡಿ ನಿರ್ಧಾರ ಮಾಡಿ. ಗುರುಶನಿ ಮೆಟ್ಟಿಲು ಕ್ರಮ ಇದಾಗಿದೆ. ಮೊದಲು ಪರೀಕ್ಷೆ, ನಂತರ ಪಾಠ, ನಂತರ ಫಲ. ಈ ಪರೀಕ್ಷೆಯ ಮಧ್ಯದಲ್ಲಿ 3 ದಿನಗಳು ವಿಶೇಷ ಪ್ರಯೋಜನ ತರುತ್ತವೆ. ಅಷ್ಟೇ ದಿನಗಳಲ್ಲಿ ಒಂದು ಅಪರಿಚಿತರಿಂದ ಸಂದೇಶ ಬರುತ್ತದೆ ಅಥವಾ ಒಂದು ಅಸಾಧ್ಯವಾದ ಅವಕಾಶ ಬಾಗಿಲು ತಟ್ಟುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಬದಲಾವಣೆಯ ಭಾವನೆ ಹುಟ್ಟುತ್ತದೆ. ಏನೋ ಬೇರೆಯಾಗುತ್ತಿದೆ ಎನ್ನುವಂಥದ್ದು. ಇದು ದೈವದ ಸೂಚನೆ. ಯಾವುದನ್ನು ಸಣ್ಣದು ಎಂದು ನಿರ್ಲಕ್ಷಿಸಬೇಡಿ. ನಕ್ಷತ್ರಗಳು ಕೆಲವೊಮ್ಮೆ ಅತಿ ಸರಳ ಘಟನೆಗಳ ಮುಖಾಂತರ ಮಹತ್ವದ ಬೆಳಕನ್ನು ತೋರಿಸುತ್ತವೆ. ಆದರೆ ಈ ಬೆಳವಣಿಗೆಗಳ ಮಧ್ಯೆ ಒಂದು ಸೂಕ್ಷ್ಮ ಎಚ್ಚರಿಕೆ: ಎಲ್ಲಾ ಮೋಸಗಳು ಹೊರಗೆಂದು ಕಾಣುವುದಿಲ್ಲ. ಕೆಲವೊಮ್ಮೆ ಮೃದುವಾದ ನಗುವಿನೊಳಗೆ ಸ್ವಾರ್ಥದ ಎರಗು ಇರುತ್ತದೆ. ಈ ಕಾಲದಲ್ಲಿ ಸ್ವಲ್ಪ ದೂರದಿಂದ ಗಮನಿಸುವ ಕಲೆಯೂ ಅಗತ್ಯ. ಕರ್ಮದ ಪ್ರತಿಫಲ ನಿಮ್ಮ ಕಡೆ ತಿರುಗುತ್ತಿದೆ ಎಂಬುದರಲ್ಲಿ ಸಂದೇಹವಿಲ್ಲ, ಆದರೆ ಅತಿವೇಗದಲ್ಲಿ ಕೆಟ್ಟವರಂತಾಗದಂತೆಯೇ ಇರಬೇಕು. ರಾತ್ರಿ ವೇಳೆ ಕನಸುಗಳಲ್ಲಿ ಕಾಣುವ ಚಿತ್ರಗಳು ಈ ಸಮಯದಲ್ಲಿ ಸುದ್ದಿಯಂತಾಗಬಹುದು. ಯಾರಾದರೂ ನಿಮಗೆ ಕ್ಷಮೆಯ ಕೋರಿ ಬರೆದ ಸಂದೇಶ ಅಥವಾ ಅಪ್ರತೀಕ್ಷಿತ ಒಪ್ಪಿಗೆ, ಇದು ಕೇವಲ ಯಾದೃಚ್ಛವಲ್ಲ. ಇದು ಬ್ರಹ್ಮಾಂಡದ ಗ್ರಹಚಲನೆಯ ಪ್ರಭಾವದಿಂದ ಕರ್ಮದ ಬಾಗಿಲು ತೆರೆದುಕೊಳ್ಳುತ್ತಿರುವ ಗುರುತು. ಹುಟ್ಟಿದ ಪ್ರತಿಯೊಂದು ಆತ್ಮವೂ ತನ್ನ ಕರ್ಮವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕಾಗುತ್ತದೆ. ಈ ವರ್ಷ ಮಿಥುನ ರಾಶಿಯವರ ಕರ್ಮದ ಪಾಠಗಳು ಕೊನೆ ಹಂತ ತಲುಪುತ್ತಿವೆ.
ನಿಮ್ಮ ಒಳಗಿನ ಒತ್ತಡ, ಅರ್ಥವಿಲ್ಲದ ಭಯ, ನಿರಾಶೆ ಇವುಗಳೆಲ್ಲವೂ ಒಂದೊಂದು ದಿನ ನೀವು ನೋಡುತ್ತಿದ್ದಂತೆ ಕರಗುತ್ತಾ ಹೊರಡುವುದನ್ನು ಅನುಭವಿಸುತ್ತೀರಿ. ಮಿಥುನ ರಾಶಿಯವರ ಹೃದಯದಲ್ಲಿ ಬಹುದಿನಗಳಿಂದ ಇದ್ದ ಒಂದು ಪ್ರಶ್ನೆ, ನನ್ನನ್ನು ನೋಯಿಸಿದವರಿಗೆ ನ್ಯಾಯ ಸಿಕ್ಕಿತಾ? ಈ ವರ್ಷ ಅದಕ್ಕೆ ಉತ್ತರ ದೊರೆಯುತ್ತದೆ. ಆದರೆ ಆ ಉತ್ತರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಹಾಗಿರದು. ಬ್ರಹ್ಮಾಂಡದ ನ್ಯಾಯ ನಿಶ್ಶಬ್ದವಾಗಿ ನಡೆಯುತ್ತದೆ. ಅದು ಶಬ್ದ ಮಾಡುವುದಿಲ್ಲ. ಅದು ಪ್ರತೀಕಾರಕ್ಕೆ ಮುನ್ನ ಹೆಜ್ಜೆ ಹಾಕುವುದಿಲ್ಲ. ಅದು ಕೇವಲ ಸಮತೋಲನ ತರುತ್ತದೆ. ನೀವು ಕಳೆದುಕೊಂಡ ನಂಬಿಕೆ, ಗೌರವ, ಆಶೆ ಇವುಗಳೆಲ್ಲವೂ ಈಗ ನಿಧಾನವಾಗಿ ನಿಮ್ಮ ಕಡೆ ಆಟವಾಗಿ ಮರಳಿ ಬರುತ್ತಿವೆ. ಮೊದಲಿಗೆ ಚಿಕ್ಕ ಘಟನೆಗಳ ಮೂಲಕ, ನಂತರ ದೊಡ್ಡ ಪರಿವರ್ತನೆಯಂತೆ. ಗ್ರಹಗಳು ತಮ್ಮ ಕೃತ್ಯದಲ್ಲಿ ಅತ್ಯಂತ ಸಮರಸಗೊಂಡಿರುವಂತಿವೆ. ಗುರು ಈಗ ಕರ್ಮದ ಫಲವನ್ನು ಹೊರಹಾಕುವ ಸ್ಥಳದಲ್ಲಿ ಸ್ಥಿರವಾಗಿದೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳು, ಸಣ್ಣ ಸಹಾಯಗಳು, ಯಾರೋ ಕಣ್ಣೀರಿನಲ್ಲಿ ನೀಡಿದ ಮಾತುಗಳು ಇವೆಲ್ಲವೂ ಈಗ ಫಲ ನೀಡುತ್ತಿವೆ. ಈ ವರ್ಷ ನಿಮ್ಮ ಸುತ್ತಲಿನ ಜನರು ನಿಮ್ಮ ಸತ್ಯನಿಷ್ಠೆ ಹಾಗೂ ಮೃದುತನವನ್ನು ಅರಿತುಕೊಳ್ಳುವರು. ಯಾರೋ ಹಿಂದಿನಿಂದ ಮಾಡಿದ ಅಪಮಾನ ಅವರೇ ಈಗ ಕ್ಷಮೆ ಕೋರುತ್ತಾರೆ. ದೈವದ ನ್ಯಾಯ ಎಷ್ಟು ವಿಶಿಷ್ಟವಾದದ್ದು ಎಂದರೆ ಅದು ಸಮಯದಂತೆ ನಿಜವಾಗುತ್ತದೆ, ಆದರೆ ಅಸ್ಪಷ್ಟವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮಿಥುನ ರಾಶಿಯವರು ಈ ಸಮಯದಲ್ಲಿ ಒಂದು ಹೊಸ ಬೀಜ ಬಿತ್ತುವರು. ಅದು ತಮ್ಮ ಬದುಕಿನ ಮುಂದಿನ ಹಂತವನ್ನು ಸೂಚಿಸುತ್ತದೆ. ಕೆಲವರಿಗೆ ಅದು ವೃತ್ತಿ, ಕೆಲವರಿಗೆ ಮನಸ್ಸಿನ ಬದಲಾಗುವ ಅರಿವು, ಕೆಲವರಿಗೆ ಮನೆ ಅಥವಾ ಸ್ಥಳ ಬದಲಾವಣೆ. ಈ ಬೀಜ ಒಂದು ಹೊಸ ಚಕ್ರಕ್ಕೆ ದಾರಿ ತೆಗೆಯುತ್ತದೆ. ಆದರೆ ಈ ಬದಲಾವಣೆ ಮೊದಲು ನೋವಿನಂತೆ ಕಾಣಬಹುದು. ಏಕೆಂದರೆ ಕೆಲವೊಮ್ಮೆ ಬ್ರಹ್ಮಾಂಡದ ಆಶೀರ್ವಾದ ಬರುವ ಮುನ್ನ ಎಲ್ಲವನ್ನೂ ಕುಸಿಯುವಂತೆ ಮಾಡುತ್ತದೆ. ಅದು ಧ್ವಂಸವಲ್ಲ, ಅದು ಪುನಃ ನಿರ್ಮಾಣ. ಕೆಲವರಿಗೆ ಕೆಲಸ ಕಳೆದು ಹೊಸ ದಾರಿಯನ್ನು ಪಡೆಯುವ ಘಟನೆ ಬಹುದು, ಕೆಲವರಿಗೆ ಸಂಬಂಧ ಮುರಿದು ಹೊಸ ವ್ಯಕ್ತಿ ಬರುವ ಸಾಧ್ಯತೆ. ಈ ಅತೀವ ನಾಟಕದ ಮಧ್ಯೆ ಶಾಂತವಾಗಿರುವವರೇ ಜಯ ಪಡೆಯುತ್ತಾರೆ. ಶನಿ ನಿಮ್ಮ ಲಗ್ನದಲ್ಲಿ ಪರೀಕ್ಷೆಗೊಳಿಸುತ್ತಾನೆ, ನೀನು ನಿಜವಾಗಿಯೇ ಬದಲಾವಣೆಗಾಗಲು ಸಿದ್ಧನಾ ಎಂದು. ಈ ಪ್ರಶ್ನೆಗೆ ಉತ್ತರ ಕೊಡ. ಬೇಕಾದದ್ದು ಕ್ರಿಯೆಯಿಂದ, ಶಬ್ದದಿಂದಲ್ಲ. ಸಾಧ್ಯವಾದಷ್ಟು ಮೌನದಿಂದ ಕೆಲಸ ಮಾಡಿ. ನಗುತ್ ನಿಮ್ಮ ಬ್ಲೆಸ್ಸಿಂಗ್ ಪಡೆದಂತೆ ಸಾಗಿರಿ. ನಿಮ್ಮ ದುಡಿಮೆ ಈ ಕಾಲದಲ್ಲಿ 10 ಪಟ್ಟು ಫಲ ಕೊಡುವ ಕಾಲಕ್ಕೆ ತಲುಪಿದೆ. ನೆರೆಹೊರೆಯವರು, ಸಹೋದ್ಯೋಗಿಗಳು, ನಿಮ್ಮ ಸುತ್ತಲಿನ ವಾತಾವರಣದಲ್ಲೂ ಬದಲಾವಣೆ ಕಾಣುತ್ತದೆ. ಯಾರೋ ಹಿಂದೆಯಾದರೂ ನಿಮ್ಮ ವಿರುದ್ಧ ಮಾತನಾಡಿದವರು ಈಗ ನಿಮ್ಮ ಸಲಹೆಯನ್ನು ಕೇಳುವರು. ಅದು ಸಮಯ ತಂದ ಘನತೆ. ಹಣದ ವಿಷಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ. ಒಂದು ನಿಲ್ಲದ ನಿರಂತರ ವಹಿವಾಟು ಈಗ ನಿಯಂತ್ರಣಕ್ಕೆ ಬರುತ್ತದೆ. ಕೆಲವು ಅನಿರೀಕ್ಷಿತ ಹಣಕಾಸು ಲಾಭಗಳು ನಡೆಯುತ್ತದೆ, ಆದರೆ ಅವರು ನಿಮಗೆ ಪ್ರಯೋಜನವಾಗಲು ನಿರ್ಧಾರ ಮಾಡಿ. ತಾಳ್ಮೆಯೇ ಮುಖ್ಯ. ಇದು ಮೊದಲ ಸಿಗುವ ಲಾಭ ಅಲ್ಲ, ಇದು ಸಾಧನೆಗೆ ಫಲ ಎಂಬ ಅರ್ಥದಲ್ಲಿ ಬರುವ ಲಾಭ. ರಾಜಯೋಗದ ಕಾಣುವ ಸಾಧ್ಯತೆಗಳು ಮೊದಲ ಬಾರಿಗೆ ಸ್ಪಷ್ಟವಾಗುತ್ತವೆ. ಗುರು ಮತ್ತು ರಾಹುನ ದೃಷ್ಟಿ ನಿಮ್ಮ ಉನ್ನತ ಭಾವಗಳಲ್ಲಿ ಚಲಿಸುತ್ತಿರುವುದರಿಂದ ವಿದ್ಯೆ, ಆಲೋಚನೆ, ಮಾತು, ಕೃತ್ಯ ಇವುಗಳೆಲ್ಲವೂ ನಿಮ್ಮ ಕರ್ಮದ ಬಲಸ್ತಂಭಗಳಾಗುತ್ತವೆ. ಹೊಸವಾಗಿ ಕಲಿಯುವ ವಿಷಯಗಳು ಮುಂದಿನ ದಶಕಕ್ಕೆ ನಿಮ್ಮ ಬದುಕಿನ ಮೂಲವಾಗಬಹುದು. ಒಂದು ಸ್ನೇಹಿತರಿಂದ ಅಥವಾ ಗುರುವರಿಂದ ಹೊಸ ವಿದ್ಯೆ ಅಥವಾ ತರಬೇತಿ ಪಡೆದರೆ ಅದು ಜೀವನ ಬದಲಾವಣೆ ತರಬಹುದಾದ ಸಾಧ್ಯತೆ. ಯಾತ್ರೆಗಳ ಭಾಗದಲ್ಲಿ ದೂರದ ಪ್ರಯಾಣದ ಸೂಚನೆ ಪ್ರಬಲವಾಗಿದೆ. ಕೆಲವರಿಗೆ ಇದು ವಿದೇಶ ಸಂಬಂಧಿಯಾಗಬಹುದು, ಕೆಲವರಿಗೆ ಆಧ್ಯಾತ್ಮಿಕ ಸ್ಥಳದ ಭೇಟಿ ಆಗಬಹುದು. ಈ ಪ್ರಯಾಣ ಒಂದು ಹಳೆಯ ಸಂಕೋಲೆ ಮುರಿಯುವ ಧ್ಯಾನ. ನೀವು ಹಿಂದಿನಿಂದ ಬಂಧಿತವಾಗಿದ್ದ ಭಾವನೆಗಳು, ತಪ್ಪು ಕಲ್ಪನೆಗಳು ಈ ಪ್ರಯಾಣದ ವೇಳೆ ಕರಗುತ್ತವೆ. ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಆತನವನ್ನು ಶುದ್ಧಗೊಳಿಸಲು ಈ ಯೋಗಕ್ಕೆ ಮುನ್ನಪ್ಪುತ್ತಿದೆ. ಆದರೆ ಎಚ್ಚರಿಕೆ, ಕನಸುಗಳಲ್ಲಿ ನಿದ್ರೆಯ ಸಮಯದಲ್ಲಿ ಕಾಣುವ ಚಿತ್ರಗಳು ಈ ವರ್ಷ ಅತ್ಯಂತ ಪ್ರಭಾವಿಪ್ರದ. ಅವು ಕೇವಲ ಭಾವನೆಗಳ ಫಲವಲ್ಲ, ಅವು ಕರ್ಮದ ಚಿಹ್ನೆಗಳು. ನಿಮ್ಮ ಕನಸಿನಲ್ಲಿ ಕಾಣುವ ನದಿಗಳು, ಹಳೆಯ ಮನೆ, ಕತ್ತಲೆಯೊಳಗಿನ ಬೆಳಕು ಇವುಗಳೆಲ್ಲವೂ ಉತ್ಪ್ರೇಕ್ಷೆಯ ಆಳದಲ್ಲಿ ಸೂಚನೆಗಳಾಗಿವೆ. ಇವುಗಳನ್ನು ನಿರ್ಲಕ್ಷಿಸಬೇಡಿ. ಆತ್ಮ ಧ್ವನಿಯನ್ನು ಕೇಳಿ. ನಿಮ್ಮ ಲಕ್ಷಣ ಗ್ರಹಗಳು ನಿಮಗೆ ಅಸಹನೆ ಮತ್ತು ವಿವೇಕ ಎಂಬ ಪಾಠವನ್ನು ಕಲಿಸುತ್ತಿವೆ. ಮುಂದಿನ 3ರೊಳಗಿನ 2 ಹಂತಗಳಲ್ಲಿ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಘಟನೆ ಸಂಭವಿಸುವ ಸಾಧ್ಯತೆಯಿದೆ. ಮೊದಲಾಗಿ ಒಂದು ರಹಸ್ಯ ಪ್ರತಿಫಲ. ಯಾರೋ ನಿಮಗೆ ಪರಿಣತಿಯನ್ನು ನೀಡಲು ಬಯಸುತ್ತಾರೆ. ಅದು ಉದ್ಯೋಗ ಅಥವಾ ಕರ್ಮದುತ್ವದಲ್ಲಿರಬಹುದು. ಇದರಿಂದ ನಿಮ್ಮ ಸ್ಥಾನ ಬದಲಾಗುತ್ತದೆ. ಎರಡನೆಯದಾಗಿ ಒಂದು ಪ್ರಾರ್ಥನೆ ನಿಜವಾಗುವ ಸಂದರ್ಭ. ಅದು ಮನದೊಳಗಿನ ಹಳೆಯ ಬಯಕೆಯನ್ನು ತೃಪ್ತಿಪಡಿಸುತ್ತದೆ. ಈ ಕ್ಷಣಗಳು ಕಣ್ಣಿಗೆ ಕಟುವಾದರೂ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ರಾಹುಕೇತು ಪರಿಣಾಮದೊಳಗೆ ಪಶ್ಚಾತ್ತಾಪದ ಚಿತ್ರಗಳು ಬರುವುದು ಸಹ ಸಾಧ್ಯ. ಯಾರೋ ಹಿಂದಿನ ಜೀವನದಲ್ಲಿ ಅಥವಾ ಈ ಜನ್ಮದಲ್ಲೇ ನಿಮಗೆ ನೋವು ಕೊಟ್ಟವರೇ ಈಗ ನೆಮ್ಮದಿ ಕಳೆದುಕೊಳ್ಳುವರು. ನೀವು ಅವರ ಸ್ಥಿತಿಯ ಬಗ್ಗೆ ತಿಳಿಯಬಹುದು, ಆದರೆ ಹೃದಯದಲ್ಲಿ ಕೋಪವಿಡಬೇಡಿ. ನೀವು ಕ್ಷಮೆ ನೀಡಿದಾಗ ಅವರ ಕರ್ಮ ಸ್ವಯಂ ಪ್ರಭಾವದಿಂದ ಮುಕ್ತಗೊಳ್ಳುತ್ತದೆ. ಇದು ನಿಮ್ಮ ಆತ್ಮದ ಜಯ. ಮಿಥುನ ರಾಶಿಯವರ ಈ ವರ್ಷ ಒಂದು ಒಮ್ಮೆ ನಂತರ ಬರುವ ಶಾಶ್ವತ ಬದಲಾವಣೆ ಎಂಬ ಹೆಸರಿನಲ್ಲಿ ನಿಶ್ಚಿತವಾಗಿಯೇ ಗುರುತಾಗುತ್ತದೆ. ಹೃದಯದೊಳಗಿನ ಭಾವ ಮತ್ತೆ ಗುಣವಾಗುತ್ತದೆ. ದೈವದ ಬೆಂಬಲ ನಿಮಗೆ ಸ್ಪಷ್ಟವಾಗಿ ಅನುಭವವಾಗ
ಉತ್ತದೆ. ಇದು ಆತ್ಮದ ನವಜೀವನ ಹಂತ. ಮುಂದೆ ನೀವು ನನ್ನ ಜೀವನದ ಅರ್ಥ ಹೀಗೆ ಆಗಬೇಕಿತ್ತು ಎಂದು ಹೇಳುವ ಶಾಂತಿಯೊಂದಿಗೆ ನಗು ಮಾಡುವಿರಿ. 3 ಆಶೀರ್ವಾದಗಳು ಈ ಭಾಗದಲ್ಲಿ ಸ್ಪಷ್ಟವಾಗುತ್ತವೆ. 1 ಅಕಸ್ಮಾತ್ ಪ್ರಭಾವಶಾಲಿ ವ್ಯಕ್ತಿಯು ನಿಮಗೆ ಸಹಾಯ ಮಾಡುತ್ತಾರೆ. 2 ತೊಂದರೆ ನೀಡಿದರು ಎಂದರೂ ಅವರು ನಿಮ್ಮ ಜೀವನದಿಂದ ಹೊರ ಹೋಗುತ್ತಾರೆ. 3 ಮನದೊಳಗಿನ ಶಾಂತಿ ಹಿಂತಿರುಗುತ್ತದೆ. ಇದು ಒಂದು ಆಳವಾದ ಚಕ್ರವನ್ನು ಪೂರ್ಣಗೊಳಿಸುವ ಹಂತ. ಗುರು ನಿಮ್ಮ ಆತ್ಮದ ಬೆಳಕನ್ನು ತೆರೆಯುತ್ತಿದ್ದಾನೆ. ಇದರಿಂದ ನೀವು ಮತ್ತೆ ಬದುಕಿನಲ್ಲಿ ಧೈರ್ಯದಿಂದ ಮುಂದೆ ನಡೆಯಲು ಸಾಧ್ಯವಾಗುತ್ತದೆ. ಒಂದು ಹೊಸ ಉತ್ಸಾಹ, ಹೊಸ ದೃಷ್ಟಿ, ಹೊಸ ಆಲೋಚನೆಗಳನ್ನು ಪಡೆಯುವಿರಿ. ಮನಸ್ಸು ಸದಾ ಹೇಳುತ್ತದೆ, ಹೌದು, ಈಗ ನನ್ನ ಸಮಯ ಬಂದಿದೆ. ಹುಸಿಯ ಗಾಳಿಗಳೊಳಗೆ ಈಗ ಒಂದು ಶಾಂತ ಶಬ್ದ ಕೇಳಿಸುತ್ತಿದೆ. ಮಿಥುನ ರಾಶಿಯವರಾರು ಈ ವರ್ಷ ಕಣ್ಣೀರಿನ ಕೊನೆಯ ಹನಿ ಬೀಳುವ ಮುನ್ನ ಅರಿಯುತ್ತಾರೆ. ದೈವ ಯಾವಾಗಲೂ ವೀಕ್ಷಿಸುತ್ತಿತ್ತು, ಆದರೆ ನಿಧಾನವಾಗಿ ನಗುತ್ತಿತ್ತು. ಅದು ಕಾಯುತ್ತಿತ್ತು, ನಿನ್ನ ಕರ್ತವ್ಯ ಮುಗಿಯಲಿ, ನಿನ್ನ ಧೈರ್ಯ ತೋರಲಿ ಎಂದು. ಈಗ ಅದು ನಿನ್ನ ಬೆನ್ನಿಗೆ ನಿಂತಿದೆ. ಶನಿಗುರು ರಾಹುಕೇತುಗಳ ನೃತ್ಯವು ಈಗ ತನ್ನ ತೀಕ್ಷ್ಣ ಬಲೆ ತೆರೆದು ನವಚಕ್ರಕ್ಕೆ ದಾರುಣ ಅಂತ್ಯ ಕಲಿಸುತ್ತದೆ. ನೀವನುಭವಿಸಿದ ನೋವುಗಳು ಆ ಪಾಠದ ಪುಸ್ತಕದ ಕೊನೆಯ ಪುಟವನ್ನು ಮುಗಿಸುತ್ತಿವೆ. ಆ ಪುಸ್ತಕ ಈಗ ಮುಚ್ಚುತ್ತದೆ, ಮತ್ತೊಂದು ಆರಂಭವಾಗುತ್ತದೆ. ಅದರ ಮೊದಲ ಸಾಲು ಬರೆಯುವುದೇ ನಿಮ್ಮ ಕೈಯಿಂದ. ನಿಮ್ಮ ಧೈರ್ಯ, ನಿಮ್ಮ ನಿಷ್ಠೆಯ ಶಕ್ತಿ ಈಗ ಇತರರಿಗೂ ಆಶ್ಚರ್ಯ. ಕೆಲವರು ನಿಮ್ಮ ಜೀವನದ ಬೆಳವಣಿಗೆ ನೋಡಿ ಪ್ರಶ್ನಿಸುವರು, ಇವನು ಅಥವಾ ಇವಳು ಹೀಗೆ ಎದ್ದು ಬಂದು ಹೇಗೆ? ಆದರೆ ಉತ್ತರ ಅವರಿಗೆ ಸಿಗುವುದಿಲ್ಲ, ಏಕೆಂದರೆ ಆ ಬಲ ಮಾನವೀಯ ಮೂಲದಿಂದ ಬಂದದ್ದು ಅಲ್ಲ, ಅದು ಕರ್ಮದ ಆಶೀರ್ವಾದದಿಂದ ಬಂದದ್ದು. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಹೊಸ ಪ್ರಭಾವಗಳು ಬೆಳಕಿನಂತೆ ಬೆಳೆಯುತ್ತಿವೆ. ಹೊಸ ಉದ್ದೇಶಗಳು ಹುಟ್ಟಿಕೊಳ್ಳುತ್ತಿವೆ. ಕೆಲವರು ದೀರ್ಘಕಾಲದ ಕನಸನ್ನು ಈಗ ಕರ್ಮರೂಪದಲ್ಲಿ ಕಾಣುವರು. ಇದು ಶತಮಾನದ ಒಮ್ಮೆ ಮಾತ್ರ ಬರುವ ಗ್ರಹಯೋಗದ ಪ್ರಭಾವವಾಗಿದೆ. ಗುರು ಮತ್ತು ಶನಿ ಒಂದೇ ರೇಖೆಯಲ್ಲಿ ತಾತ್ಕಾಲಿಕವಾಗಿ ಕಣ್ಣಾಮುಚ್ಚಾಲೆಯಿತು ಮಾಡಿದ ಅದ್ಭುತ ಕ್ಷಣ ನಿಮಗೆ ದೈವ ಸಂಪರ್ಕ ನೀಡುತ್ತಿದೆ. ನಾವು ಸದುಪಯೋಗಪಡಿಸಿಕೊಳ್ಳಬೇಕು. ಶಾಂತವಾಗಿ ಹೆಜ್ಜೆ ಹಾಕಿ, ಆದರೆ ಭಯವಿಲ್ಲದೆ. ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಮನೆಯೊಳಗೆ ಉದಯಿಸುವ ಆಲೋಚನೆ, ಹೊಸ ಯೋಜನೆಗಳು, ಗೃಹ ಪರಿವರ್ತನೆ ಎಲ್ಲವೂ ನಿಮ್ಮ ಆತ್ಮದ ಬೆಳವಣಿಗೆಗೆ ದಾರಿ ಮಾಡುತ್ತದೆ. ಈ ವರ್ಷ ನೀವು ಹೊಸ ಮೂಲ ನಿರ್ಮಾಣದ ಬೀಜವನ್ನು ಬಿತ್ತುತ್ತೀರಿ. ಮುಂದಿನ 7 ವರ್ಷಗಳ ಫಲ ಅದರಿಂದ ಜನ್ಮ ತಾಳುತ್ತದೆ. ಪ್ರೀತಿ ಮತ್ತು ಸಂಬಂಧದ ಆಯಾಮದಲ್ಲಿ ದೈವದ ಕೃಪೆಯು ವಿಶಿಷ್ಟವಾಗಿದೆ. ಹಳೆಯ ನೋವುಗಳು ಕರಗಿ ಹೊಸ ಸ್ಫೂರ್ತಿ ಮೂಡುತ್ತದೆ. ಯಾವ ಸಂಬಂಧಗಳು ನಿಜವಾಗಿದ್ದವೋ ಇವು ಈಗ ಮತ್ತಷ್ಟು ಬಲದಿಂದ ಸ್ಥಿರಗೊಳ್ಳುತ್ತವೆ. ಯಾರದೋ ಸಣ್ಣ ಮಾತು ನೋವು ನೀಡಿದ್ದರೂ ಈಗ ಅವರು ನಿಮ್ಮ ಶಾಂತಿಯನ್ನು ಕಂಡು ತಮಗೆ ಅನುಮಾನಿಸುವರು. ಇದು ಪ್ರತೀಕಾರವಲ್ಲ, ಇದು ಪಾಠದ ಸಂಪೂರ್ಣತೆ. ನೆನಪಿರಲಿ, ಬ್ರಹ್ಮಾಂಡ ಒಂದು ಅಕ್ಕಾಗವಾಗಿ ಒಳ್ಳೆಯವರನ್ನು ಕಾಪಾಡುತ್ತದೆ. ಈಗ ಅದೇ ಕವಚ ನಿಮ್ಮ ಸುತ್ತಲಿನ ಶಕ್ತಿಯ ವಲಯದಂತಾಗಿದೆ. ಯಾರಾದರೂ ನಿಮ್ಮ ವಿರುದ್ಧ ಯೋಚಿಸಿದರೆ ಅದೇ ಶಕ್ತಿ ಅವರ ಜೀವನದಲ್ಲಿ ಪ್ರತಿಧ್ವನಿಯಾಗಿ ಸ್ಪಂದಿಸುತ್ತದೆ. ಇದು ಕರ್ಮದ ನಿಯಮ. ಧನದ ಭಾಗದಲ್ಲಿ ಶ್ರೇಯಸ್ಸು ನಿಧಾನವಾಗಿ ಆದರೆ ಖಚಿತವಾಗಿ ವೃದ್ಧಿ ಪಡೆಯಲಿದೆ. ಹೊಸ ಉಳಿತಾಯ, ಬಲವಾದ ಯೋಜನೆ, ಸೂಕ್ತ ನಿರ್ಧಾರಗಳು ಇವು ಮುಂದಿನ ಜೀವನದ ಬಂಡವಾಳ. ಇದು ಮಿಂಚಿನಂತೆ ಬರೋದನವಲ್ಲ, ಇದು ಮಳೆಗಾಲದಂತೆ ಹರಿಯುವ ಧಾರಾವಾಹಿ ಆಶೀರ್ವಾದ. ನೀವು ಮಾಡಿದ ಶ್ರಮದ ಹುಟ್ಟು ಫಲಗಳು ಕ್ರಮೇಣ ನಿಮಗಾಗುತ್ತವೆ. ಮಿಥುನ ರಾಶಿಯವರು ಯಾವಾಗಲೂ ಮಾತಿನ ಮಾಯೆ ಹೊಂದಿರುವವರು. ಈ ವರ್ಷ ಆ ಶಕ್ತಿ ವಾಸ್ತವವಾಗಿ ದೇವರ ಅನುಗ್ರಹವಾದ ಅಸ್ತ್ರ. ನೀವು ಮಾತನಾಡುವ ಮಾತುಗಳು ಇತರರ ಮನಸ್ಸಿನಲ್ಲಿ ಬೀಜ ಬಿತ್ತುವಂತಿವೆ. ನಿಮ್ಮ ಧ್ವನಿ, ನಿಮ್ಮ ನಿರಾಳ ಮನಸ್ಸು ಇತರರನ್ನು ಪ್ರೇರೇಪಿಸುತ್ತದೆ. ಕೆಲವರು ನಿಮ್ಮಿಂದ ಸಾಂತ್ವನ ಪಡೆದು ಹೊಸ ದೃಷ್ಟಿ ಅರಿಯುವರು. ಇದು ನಿಮ್ಮ ಕರ್ಮದ ಹೊಸ ಅಧ್ಯಾಯ. ಪ್ರೇರಣೆಯ ಪಾತ್ರ. ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ವರ್ಷ ಅತ್ಯಂತ ಮಹತ್ವದ ಒಂದು ಹಂತವೂ ಇದೆ. ಒಂದು ದಿನ ಬೆಳಗ್ಗೆ ಅಥವಾ ಸಂಜೆ ನೀವು ಗಮನಿಸುವಿರಿ, ಮಾನಸಿಕ ಒತ್ತಡ, ಕಳವಳ, ಭಯ, ಹಳೆಯ ದುಃಖ ಎಲ್ಲವೂ ಏಕಾಏಕಿ ಕರಗಿದಂತೆ ಅನುಭವವಾಗುತ್ತದೆ. ಅದು ನಿಧಾನವಾಗಿ ಮೌನದ ರೂಪದಲ್ಲಿ ಬರುತ್ತದೆ, ಆದರೆ ಅದರ ನಂತರ ನಿಮ್ಮೊಳಗಿನ ಶಕ್ತಿ ಬೆಂಕಿಯಂತಾಗುತ್ತದೆ. ನೀವು ಸ್ಪಷ್ಟವಾಗಿ ತಿಳಿಯುವಿರಿ, ಇದಲ್ಲೇ ನನ್ನ ಪುನರ್ಜನ್ಮ. ಗುರು ತನ್ನ 10ನೆಯ ನೋಟವನ್ನು ನಿಮ್ಮ ಮಕರದಲ್ಲಿ ನೀಡುವ ಸಮಯದಲ್ಲಿ ಒಂದು ಅದ್ಭುತ ಬೆಳಗಿನ ಬೆಳಕು ಪ್ರಾರಂಭವಾಗುತ್ತದೆ. ಮನಸ್ಸಿನ ಬಾಗಿಲು ತೆರೆದುಕೊಂಡು ಹೊಸ ಅರಿವು ಜಾಗೃತವಾಗುತ್ತದೆ. ನೀವು ಲೋಕವನ್ನು ಬೇರೆ ದೃಷ್ಟಿಯಿಂದ ನೋಡುತ್ತೀರಿ. ನಾನು ಎದುರಿಸಿದ ಎಲ್ಲವೂ ವ್ಯರ್ಥವಲ್ಲ, ಅದು ನನ್ನ ಜೀವನದ ದೇವರ ವ್ಯೂಹ ಎಂದು ಅರಿಯುತ್ತೀರಿ. ಇದೇ ಸತ್ಯಜ್ಞಾನ. ಆರೋಗ್ಯದ ದೃಷ್ಟಿಯಿಂದಲೂ ಆಶೀರ್ವಾದಗಳು ಚುರುಕಾಗುತ್ತವೆ. ಹಳೆಯ ಆಲಸ್ಯ, ಮನೋದೌರ್ಬಲ್ಯ, ನಿದ್ರಾಹೀನತೆ ಇವುಗಳೆಲ್ಲವೂ ಕಡಿಮೆಯಾಗುತ್ತವೆ. ಮನಸ್ಸಿನ ಶಾಂತಿ ದೇಹದ ಶೋಷಣೆಯನ್ನು ಗುಣಪಡಿಸುತ್ತದೆ. ಪೂರ್ವಜರ ಪಿತೃತರ್ಪಣ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು ಈಗ ಫಲ ನೀಡುತ್ತಿವೆ. ಏಪ್ರಿಲ್ ನಂತರ ಬ್ರಹ್ಮಾಂಡದ ಪ್ರಭಾವವು ಸಂಪೂರ್ಣ ಹೊಸ ಮಾರ್ಗದಲ್ಲಿ ಕಾಣುವುದು. ಕೆಲವರು ಜೀವಿತದಲ್ಲಿ ಮಾಡಿದ ಅತ್ಯಂತ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವರು. ಕೆಲವರು ಹೊಸ ಸ್ಥಳಕ್ಕೆ ತೆರಳುವರು. ಕೆಲವರು ಹೊಸ ಸಂಬಂಧವನ್ನು ಸ್ವೀಕರಿಸುವರು. ಕೆಲವರು ಹೊಸ ಧರ್ಮ ಅಥವಾ ಧ್ಯಾನದ ಮಾರ್ಗವನ್ನು ಸೇರಿಕೊಳ್ಳುವರು. ಇದು ಒಂದೇ ನಿರ್ದಿಷ್ಟ ಕನಸಿನ ಪೂರಕ ಪ್ರಧಾನಿ ಕ್ಷಣ.
ನೀವು ಸಂಪೂರ್ಣವಾಗಿ ನವೀನ ಆತ್ಮವಾಗುತ್ತಿದ್ದೀರಿ. ಆದರೆ ಇದರ ಮಧ್ಯೆ ಒಂದು ಚಿಕ್ಕ ಪರೀಕ್ಷೆ ಉಳಿದಿದೆ: ಅಹಂಕಾರ. ಇದು ಶನಿ ನೀಡುವ ಕೊನೆಯ ಪಾಠ. ನೀನು ಶ್ರೇಷ್ಠನ ಅಥವಾ ನೀನು ಶರಣಾಗತನಾದ ಭಕ್ತನ ಎಂಬ ಪ್ರಶ್ನೆ ಎದ್ದಿಡುತ್ತದೆ. ಈ ಸಂದರ್ಭವನ್ನು ಶಾಂತವಾಗಿ ದಾಟಿದರೆ ಬ್ರಹ್ಮಾಂಡದ ಎಲ್ಲಾ ಬಾಗಿಲುಗಳು ನಿಮಗಾಗಿ ತೆರೆಯುತ್ತವೆ. ಕೆಲವರು ಈ ವರ್ಷ ಒಂದು ಪವಿತ್ರ ಸ್ಥಳದಲ್ಲಿ ಕಣ್ಣೀರಿನಿಂದ ತುಂಬಿದ ಕ್ಷಣವನ್ನು ಅನುಭವಿಸಬಹುದು. ಆ ಕ್ಷಣದಲ್ಲಿ ಆತ್ಮದ ಹೊರೆ ಹಗುರವಾಗುತ್ತದೆ. ಅದು ಕಣ್ಣೀರಲ್ಲ, ಅದು ಕೃತಜ್ಞತೆಯ ಹನಿ. ಅದಾದ ನಂತರ ನೀವು ನಿಜವಾದ ನಗುವಿನ ಅರ್ಥ ಅರಿಯುತ್ತೀರಿ. ಮಿಥುನ ರಾಶಿಯವರೇ, 2026 ನಿಮ್ಮ ಕರ್ಮದ ನಿಯಂತ್ರಣವನ್ನು ಬದಲಾಯಿಸುವ ವರ್ಷ. ಬ್ರಹ್ಮಾಂಡ ಈಗ ನಿಮ್ಮ ಪಾಳು ಸೇರಿದೆ. ನಿಮಗಾದ ಅನ್ಯಾಯದ ಪ್ರತಿಫಲ ಯಾರಿಗೂ ತಪ್ಪದು. ಆದರೆ ಅದರ ಬದಲಾಗಿ ನಿಮಗೆ ದೊರೆಯುವುದು ಶಾಂತಿ, ಸ್ಥೈರ್ಯ ಹಾಗೂ ಧರ್ಮದ ದೀಪ. ನೀವು ನಡೆದಿದ್ದಲ್ಲಿ ನಿರ್ನಿಮಲ ಬೆಳಕು ಹರಡುವುದು. ಹಿರಿಯರ ಆಶೀರ್ವಾದ ನಿಮ್ಮ ಸುತ್ತಲಿನ ಮೌನದ ಕವಚ. ನಿಮ್ಮ ಪ್ರಾರ್ಥನೆಗಳು ನೇರವಾಗಿ ಗ್ರಹಗಳ ಕಿವಿಗೆ ಉತ್ತಿವೆ. ಈ ವರ್ಷ ಮುಗಿಯುವ ವೇಳೆಗೆ ನೀವು ನಿಮ್ಮ ಬದುಕಿನ ಅತ್ಯಂತ ದೊಡ್ಡ ಗೊತ್ತಿಲ್ಲದ ಸತ್ಯವನ್ನು ಅರಿಯುತ್ತೀರಿ: ನನ್ನನ್ನು ನೋಯಿಸಿದವರು ಹಾಳಾದರು ಅಲ್ಲ, ನಾನು ಬದಲಾದೆ. ಇದೇ ನಿಜವಾದ ನ್ಯಾಯ, ಇದೇ ಬ್ರಹ್ಮಾಂಡದ ಉತ್ತರ. ಊಹಿಸುವುದಕ್ಕೂ ಅಸಾಧ್ಯವಾದ ಅದ್ಭುತಗಳು ಇನ್ನೂ ಬಾಕಿ ಇವೆ. ಜೀವನದ ದೃಶ್ಯ ಮತ್ತೆ ಬಣ್ಣ ಬದಲಾಯಿಸಲು ಸಜ್ಜಾಗುತ್ತಿದೆ. ಆದರೆ ಈ ಬಾರಿ ನೀವೇ ಚಿತ್ರಕಾರ, ನೀವೇ ಬೆಳಕು. ನೀವು ಧೈರ್ಯವಾಗಿರಿ, ಪ್ರಾಮಾಣಿಕವಾಗಿರಿ, ಪ್ರಾರ್ಥನೆಗೆ ಬದ್ಧರಾಗಿರಿ. ಬ್ರಹ್ಮಾಂಡ ನಿಮ್ಮ ಪಕ್ಕದಲ್ಲಿದೆ. ನಿಮ್ಮ ಪಾದದ ಧೂಳಿನಲ್ಲೇ ನಿಮ್ಮ ಭವಿಷ್ಯದ ಕಣ್ಮಣಿ ಮಿಂಚುತ್ತಿದೆ. ಈ ದಿನದ ನಂತರ ನೀವು ಎಂದಿಗೂ ಹಿಂದಿನಂತಿರಲಾರಿರಿ. ಒಮ್ಮೆ ಕತ್ತಲೆಯೊಳಗೆ ಗಾಳಿಯ ಶಬ್ದ ಕೇಳಿಸಿತು. ಈಗ ಆ ಗಾಳಿ ಬೆಳಕಾಗಿ ರೂಪಾಂತರಗೊಂಡಿದೆ. ಇದಲ್ಲೇ ನಿಮ್ಮ ಪುನರ್ಜನ್ಮ, ಇದರಲ್ಲೇ ನಿಮ್ಮ ಜಯ. ನೀವು ಧೈರ್ಯದಿಂದ ಎದುರಿಗೆ ಚಲಿಸಿ. ಆಕಾಶವು ನಿಮ್ಮ ಹೆಸರನ್ನು ಉಚ್ಚರಿಸಲು ಸಿದ್ಧವಾಗಿದೆ. ಒಂದು ಶಾಂತ ಆಶೀರ್ವಾದದ ಕ್ಷಣದಲ್ಲಿ ಬ್ರಹ್ಮಾಂಡದ ಶಬ್ದ ನಿಮ್ಮ ಕಿವಿಗೆ ಕೇಳುತ್ತದೆ: ಇದು ನಿನ್ನ ಸಮಯ.